ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಸಂಜು ಅಮರಾಪುರ್. ಈಗ ಮತ್ತೊಂದು ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೀನಿ. ಇವತ್ತಿನ ವಿಷಯ ಥೆರಾಟಿಕಲ್ ಏರ್ ರಿಕ್ವೈರ್ಡ್ ಫಾರ್ ಕಂಪ್ಲೀಟ್ ಕಂಬಷನ್. ಥೆರಾಟಿಕಲ್ ಯಾನಿ ಸ್ಟಾಯ್ಕೋಮೆಟ್ರಿಕ್ ಏರ್ ರಿಕ್ವೈರ್ಡ್ ಫಾರ್ ಕಂಪ್ಲೀಟ್ ಕಂಬಷನ್. ಸೊ ನಮಗೆ ಬಾಯ್ಲರ್ ಅಲ್ಲಿ ಕಂಬಷನ್ ಆಗಲಿಕ್ಕೆ ನಾವು ಪ್ರೈಮರಿ ಏರ್ ಸೆಕೆಂಡರಿ ಏರ್ ಕೊಡ್ತೀವಿ. ಈಗ ಅದಕ್ಕೋಸ್ಕರ ಥೆರಾಟಿಕಲ್ ಏರ್ ಯಾನಿ ಸ್ಟಾಯ್ಕೋಮೆಟ್ರಿಕ್ ಏರ್ ಎಷ್ಟು ಬೇಕು ಅನ್ನೋದನ್ನ ನಾವು ಇದರಲ್ಲಿ ತಿಳ್ಕೊಳ್ಳೋಣ. ಥೆರಾಟಿಕಲ್ ಏರ್ ಅಂದ್ರೇನು? ದ ಮಿನಿಮಮ್ ಒಂದು ಸ್ವಲ್ಪ ಏರ್ ಏನಿದೆ ಅದು ಕಂಪ್ಲೀಟ್ ಕಂಬಷನ್ ಆಗಲಿಕ್ಕೆ ನಾವು ಬಾಯ್ಲರ್ ಅಲ್ಲಿ ಆಡ್ ಮಾಡ್ತೀವಿ, ಅದನ್ನು ಸ್ಟಾಯ್ಕೋಮೆಟ್ರಿಕ್ ಏರ್ ಅಂತಾರೆ. ಅದಕ್ಕೆ ಡೆಫಿನಿಷನ್ ನೋಡೋದಾದ್ರೆ, ದ ಮಿನಿಮಮ್ ಅಮೌಂಟ್ ಆಫ್ ದ ಏರ್ which supplied the required amount of the oxygen. ಯಾವುದು ಮಿನಿಮಮ್ ಅಮೌಂಟ್ ಆಫ್ ದ ಏರ್, ಅದರಲ್ಲಿ ರಿಕ್ವೈರ್ಡ್ ಅಮೌಂಟ್ ಆಫ್ ದ ಆಕ್ಸಿಜನ್ ಇರುತ್ತೆ, ಅದನ್ನು ಸಪ್ಲೈ ಮಾಡ್ತೀವಿ. ಅದಕ್ಕೋಸ್ಕರ ಫಾರ್ ದ ಕಂಪ್ಲೀಟ್ ಕಂಬಷನ್ ಆಫ್ ದ ಫ್ಯೂಯಲ್ ಈಸ್ ಕಾಲ್ಡ್ ಸ್ಟಾಯ್ಕೋಮೆಟ್ರಿಕ್ ಏರ್ ಆರ್ ಥೆರಾಟಿಕಲ್ ಏರ್. ಥೆರಾಟಿಕಲ್ ಏರ್ ಅಂದ್ರೆ ಗೊತ್ತಾಯ್ತಲ್ಲ, ದ ಏರ್ which have certain amount of oxygen that supplied to give the complete combustion is called stoichiometric or theoretical air. ಸೊ ಈಗ ನಾವು ಥೆರಾಟಿಕಲ್ ಕಂಬಷನ್ ಆದ ತಕ್ಷಣ ಏನ್ ಪ್ಯಾರಾಮೀಟರ್ ಇದಾವ ನೋಡೋಣ. ಈಗ ಕಂಬಷನ್ ಆಗ್ತದೆ. ಕಂಬಷನ್ ಆದ ತಕ್ಷಣ ಈಗ ಒಂದು ಕಂಬಷನ್ ಆದ ತಕ್ಷಣ ಯಾವ ಪ್ಯಾರಾಮೀಟರ್ ನಾವು ಕಂಬಷನ್ ಇನ್ವಾಲ್ವ್ ಆಗ್ತಾವ ಅಂದ್ರೆ, ಫಸ್ಟ್ ನಮ್ದು ಕಂಬಷನ್ ಪ್ಯಾರಾಮೀಟರ್ ಇನ್ವಾಲ್ವ್ ಆಗೋದು ಕಾರ್ಬನ್ ಇನ್ವಾಲ್ವ್ ಆಗುತ್ತೆ. ನೆಕ್ಸ್ಟ್ ನಮ್ದು ಕಂಬಷನ್ ಎಲಿಮೆಂಟ್ ಇಸ್ H2, ಹೈಡ್ರೋಜನ್ ಆಗುತ್ತೆ, ಹೈಡ್ರೋಜನ್ ಸಿಗುತ್ತೆ. ನೆಕ್ಸ್ಟ್ ನಮ್ದು ಕಂಬಷನ್ ಎಲಿಮೆಂಟ್ ಯಾವುದು? ಸಲ್ಫರ್ ಆಗುತ್ತೆ. ಸೊ ಇವೆಲ್ಲ ನಮ್ಮ ಕಂಬಷನ್ ಎಲಿಮೆಂಟ್ಸ್. ದೀಸ್ ಎಲಿಮೆಂಟ್ಸ್ ಆಕ್ಸಿಜನ್ ಜೋಡಿ ರಿಯಾಕ್ಟ್ ಆಗಿ ಸರ್ಟನ್ ಅಮೌಂಟ್ ಆಫ್ ದ ಹೀಟ್ ರಿಲೀಸ್ ಮಾಡ್ತವೆ. ಸೊ ದೀಸ್ ಆರ್ ದ ಎಲಿಮೆಂಟ್ ದೇ ಆರ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ರಿಲೀಸ್ ದ ಸರ್ಟನ್ ಅಮೌಂಟ್ ಆಫ್ ದ ಹೀಟ್ ಎನರ್ಜಿ. ಸೊ ಅಲ್ಟಿಮೇಟ್ ಅನಲೈಸಿಸ್ ನಾವು ಇದನ್ನೆಲ್ಲ ಮಾಡ್ತೀವಿ. ಯಾವುದು ಅಲ್ಟಿಮೇಟ್ ಅನಲೈಸಿಸ್ ಮಾಡೋದಾದ್ರೆ ಅವೆಲ್ಲ ಕಾರ್ಬನ್ನು, ಹೈಡ್ರೋಜನ್, ಸಲ್ಫರು ಎಲ್ಲ ಪ್ಯಾರಾಮೀಟರ್ ನೋಡ್ತೀವಿ. ಇದರಲ್ಲಿ ಸಮ್ ಅಮೌಂಟ್ ಆಫ್ ದ ಆಕ್ಸಿಜನ್ ಕೂಡ ಆಡ್ ಆಗುತ್ತೆ. ಯಾವುದು ಕಂಬಷನ್ ಇದೆ. O2 some amount of O2 also present in the ultimate analysis of the combustion elements. ಸೊ ಈಗ ನಾವು ಫಸ್ಟ್ ಒಂದು ಎಲಿಮೆಂಟ್ ನ ಕಂಬಷನ್ ಎಲಿಮೆಂಟ್ ನ ತಗೊಳ್ಳೋಣ. ಯಾವುದು? ಕಾರ್ಬನ್. ಹೌ ಇದು ಗೋಯಿಂಗ್ ಟು ರಿಯಾಕ್ಟ್ ವಿತ್ ಆಕ್ಸಿಜನ್ ಅಂತ ನೋಡೋಣ. ಫಸ್ಟ್ ಒಂದು ಯಾವುದು? ಕಾರ್ಬನ್ ಪ್ಲಸ್ O2 ರಿಯಾಕ್ಟ್ ಆಗಿ ಏನಾಗುತ್ತೆ? CO2 ಆಗುತ್ತೆ. ಕಾರ್ಬನ್ ಪ್ಲಸ್ O2 ರಿಯಾಕ್ಟ್ ಆಗಿ CO2 ಆಗುತ್ತೆ. ದ ಮಾಲಿಕ್ಯುಲರ್ ವೇಟ್ ಆಫ್ ದ ಕಾರ್ಬನ್ ಇದೆ ಎಷ್ಟಿದೆ? 12 ಇದೆ. ಮಾಲಿಕ್ಯುಲರ್ ಇದೆ. ಹಾಗೆ ಮಾಲಿಕ್ಯುಲರ್ ವೇಟ್ ಆಫ್ ದ ಆಕ್ಸಿಜನ್ ಎಷ್ಟಿದೆ? 16 ಇದೆ. 16 ಇಂಟು 2 ಕ್ವಾಂಟಿಟಿ 2 ಇದೆ. ನೆಕ್ಸ್ಟ್ ಅದೇ ಇಲ್ಲಿ ಬರೋದಾದ್ರೆ ಇದು 12 ಇದೆ ಪ್ಲಸ್ ಯಾವುದು? 16 ಮಾಲಿಕ್ಯುಲರ್ ವೇಟ್ ಇಂಟು 2 ಇದೆ. ಸೊ ಇದೇನಾಯ್ತು? 12 ಪ್ಲಸ್ 16 ಇಂಟು 2 32. ನೆಕ್ಸ್ಟ್ ಇದೇನಾಯ್ತು? 32 ಇಂಟು 32 ಪ್ಲಸ್ 12 44. ಇದೇನಾಯ್ತು? 12 kg of carbon react with 32 kg of O2. ನಮ್ಗೆ ಏನ್ ಪ್ರೊಡ್ಯೂಸ್ ಆಯ್ತು? 44 kg ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡ್ತೀವಿ. ಇದು 12 kg. ಹಾಗಾದ್ರೆ 1 kg ನೋಡೋದಾದ್ರೆ ಇದನ್ನ ಡಿವೈಡ್ ಬೈ 12 ಮಾಡಿ. 1 kg ಎಷ್ಟು ಸಿಗುತ್ತೆ? 12 ಮಾಡಿದ್ರೆ ಸೊ 1 kg of carbon going to react with ಇದ್ಯಾವುದು? 12 ಅಂದ್ರೆ 8 kg 8 by 3 ಆಗುತ್ತೆ. ಯಾವುದು? 3 8
8/3 kg of O2, then going to react with 11/3 kg of CO2. Finally, 1 kg of carbon going to react with 8/3 kg of oxygen. ಅವಾಗ ಏನು ನಮ್ಗೆ ಪ್ರೊಡ್ಯೂಸ್ 11/3 kg of CO2 ಪ್ರೊಡ್ಯೂಸ್. ಈಗ ನಾವು ಇದು ಆಕ್ಸಿಜನ್ ಎಷ್ಟಾಯ್ತು 8/3 kg. ಕಾರ್ಬನ್ ಪ್ರೊಡ್ಯೂಸರ್ 1 kg of ಕಾರ್ಬನ್ ಜೋಡಿ ರಿಯಾಕ್ಟ್ ಆಗ್ತದೆ. ಈಗ ಫಾರ್ಮುಲಾ ಪರ್ಪಸ್ ನಾವೇನ್ ಬರೆಯೋಣ 8/3 ಇನ್ಸ್ಟೆಡ್ ಆಫ್ ಆಕ್ಸಿಜನ್ ನಾವು ಸಿ ಅಂತ ಬರೆಯೋಣ. ಇದನ್ನ 8/3 ಅಂತ ಬರೆಯೋಣ. ಇದು ಯಾವುದು ಕಾರ್ಬನ್ ರಿಯಾಕ್ಟ್ ವಿತ್ ಆಕ್ಸಿಜನ್ ನಮಗಿದು ಸಿಕ್ತು. ನೆಕ್ಸ್ಟ್ ನಮ್ಮ ಪ್ಯಾರಾಮೀಟರ್ ಯಾವ್ದಿದೆ, ಯಾವುದು ಎಷ್ಟು. ಈಗ ನಾವು ಎಷ್ಟು ನೋಡೋದಾದ್ರೆ ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ಯಾವುದು H2 ಪ್ಲಸ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಆಕ್ಸಿಜನ್. ಆಕ್ಸಿಜನ್ ರಿಯಾಕ್ಟ್ ಆಗಿ ಏನ್ ಪ್ರೊಡ್ಯೂಸ್ ಆಯ್ತು H2O ಪ್ರೊಡ್ಯೂಸ್ ಆಯ್ತು. ಸೊ ಇದಕ್ಕೆ 2 ಇದೆ ಆಡ್ ಮಾಡೋಣ. ಇಕ್ವೇಶನ್ 2H2 ಆಕ್ಸಿಜನ್ ಇದು 2 ಆಡ್ ಮಾಡೋಣ. ಏನಾಯ್ತು 4H2, ಇದು 4H2 ಅದು 2 ಆಡ್ ಆಕ್ಷನ್, ಇದು 2 ಆಕ್ಷನ್ ಆಯ್ತು. ಓಕೆ, ದೆನ್ ನಾವು ಈಗ ನೋಡೋದಾದ್ರೆ ಇದನ್ನ 2H2 ನೋಡೋದು 2H2 ಪ್ಲಸ್ O2 is equal to 2H2O. ಇದು ಇಕ್ವೇಶನ್ ಬ್ಯಾಲೆನ್ಸ್ ಆಯ್ತು. ಈಗ ನಾವು ಮಾಲಿಕ್ಯುಲರ್ ವೇಟ್ ಆಫ್ H2 ಹೆಂಗ್ ಗೊತ್ತಾ 2 ಇಂಟು ಮಾಲಿಕ್ಯುಲರ್ 1 ಇದೆ ಇಂಟು 1 ಇಂಟು 2 ಪ್ಲಸ್ ಇದು 16 ಇಂಟು 2 then equal to 2 into 1 into 2 plus 16. Then ಇದೇನಾಯ್ತು 2 into 4 kg of 4 kg of H2 plus 32 kg of O2 ರಿಯಾಕ್ಟ್ ಆಗಿ ಏನಾಗುತ್ತೆ ಎಷ್ಟು 16 into 2 32 16 plus 2 18 into 36 kg of H2O. ಇದೇನದು 4 kg of H2 reacts with 32 kg 36 kg of O2 ರೆಡಿ ಆಯ್ತು. ಈಗ ಏನ್ ಮಾಡ್ಬೇಕು ಡಿವೈಡ್ ಬೈ 4 ಮಾಡ್ಬೇಕು. 1 kg of H2 ನೋಡೋದಾದ್ರೆ ಡಿವೈಡ್ ಬೈ 4 ಮಾಡಿ. ಆಗೇನಾಗುತ್ತೆ 1 kg of H2 react with ಇದು 8 kg of O2, then going to produce 9 kg of H2. 1 kg of hydrogen react ಎಷ್ಟು ಆಗುತ್ತೆ 18 kg of oxygen ಜೋಡಿ ಆಗುತ್ತೆ. ಯಾವಾಗ ಏನು ಪ್ರೊಡ್ಯೂಸ್ ಆಗುತ್ತೆ 9 kg of ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದೇನದು 8 kg. 1 kg ಜೋಡಿ ಎಷ್ಟು ರಿಯಾಕ್ಟ್ ಆದ ತಕ್ಷಣ 18 kg. ನಾವೇನ್ ಬರಬೇಕು ಈಗ 8 ತಗೊಂಡು O2 ಇನ್ಸ್ಟೆಡ್ ಆಫ್ ನಾವು ಎಷ್ಟು ತಗೋಣ ಫಾರ್ಮುಲಾ ಜನರೇಷನ್ ಪರ್ಪಸ್ಗೋಸ್ಕರ ಇದನ್ನ ಇಂಟರ್ಚೇಂಜ್ ಮಾಡಬೇಕು. ನೆಕ್ಸ್ಟ್ ಇದು ಯಾವುದು ಎಷ್ಟು ಕ್ಯಾಲ್ಕುಲೇಷನ್ ಆಯ್ತು. ಈಗ ನಾವು ನೆಕ್ಸ್ಟ್ ಪ್ಯಾರಾಮೀಟರ್ ಯಾವುದು ಸಲ್ಫರ್ is a very important and very dangerous parameter in the combustion material. ಯಾಕಂದ್ರೆ sulfur is going to react with oxygen and is dangerous material, produce the sulfur dioxide, sulfuric acid, dew point. Due to that one our two leakages are occurs in the boiler. So then ಯಾವುದು ಸಲ್ಫರ್ ಯಾವಾಗ ಆಕ್ಸಿಜನ್ ಜೋಡಿ ರಿಯಾಕ್ಟ್ ಆಗಿ ಏನ್ ಕೊಡ್ತೀವಿ SO2 ಗ್ಯಾಸ್ ಆಗುತ್ತೆ. Then sulfur molecular rate of sulfur is 32 plus ಈಗ ನಾವು ಆಕ್ಸಿಜನ್ 16 into 2 then ಇದೇನಾಗುತ್ತೆ 32 plus 16 into 2. ಇದನ್ನು ನೋಡೋದಾದ್ರೆ 32 kg of
sulfur plus again 32 kg of O2 and react with ಇದ್ಯಾವುದು 132 60 30 64 kg of SO2. ಈಗ 32 ಇಂದ ನಾವು ಡಿವೈಡ್ ಮಾಡಬೇಕು. ಯಾವಾಗ 32 ಇಂದ ಡಿವೈಡ್ ಮಾಡಬೇಕು. 32 then 32. ಈಗ ಏನಾಗುತ್ತೆ 1 kg of sulfur react with again 1 kg of oxygen to produce 32 2 kg of SO2. ಇದೇನಾಗುತ್ತೆ 1 kg ಸಲ್ಫರ್ ಅಂತ ಅಗೇನ್ 1 kg ಆಕ್ಸಿಜನ್ ರಿಯಾಕ್ಟ್ ಆಗುತ್ತೆ. ಅವಾಗ 2 kg ಸಲ್ಫರ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದೆನ್ ನಾವು 1 kg ಇದ್ದದನ್ನ 1 ಸಲ್ಫರ್ ಅಂತ ತಗೋಬೇಕು. 1 ಸಲ್ಫರ್ ಯಾವುದು ಸಲ್ಫರ್ 1 ಆಯ್ತು. ನೆಕ್ಸ್ಟ್ ಇದು ಆಕ್ಸಿಜನ್ ಏನಿದೆ ಆಕ್ಸಿಜನ್ ನಾವು ಸ್ಟಾಯ್ಕಿಯೋಮೆಟ್ರಿಕ್ ಏರ್ ಇಂದ ಎಕ್ಸೆಸ್ ಏರ್ ಸಪ್ಲೈ ಯಾವುದು ಸ್ಟಾಯ್ಕಿಯೋಮೆಟ್ರಿಕ್ ಏರ್ ಆಕ್ಸಿಜನ್ ಹೊರಗಡೆಯಿಂದ ಸಪ್ಲೈ ಮಾಡ್ತೀವಿ. ಆದ್ರೆ ಇದು ಕಂಬಷನ್ ಪ್ಯಾರಾಮೀಟರ್ ಎಲಿಮೆಂಟ್ಸ್ ಇನ್ಸೈಡ್ ಇರೋದ್ರಿಂದ ಇದು ಇನ್ಸೈಡ್ ರಿಯಾಕ್ಟ್ ಆಗುತ್ತೆ. ಇದು ಇನ್ಸೈಡ್ ಆಕ್ಸಿಜನ್. ನಾವು ಏನು ಎಕ್ಸೆಸ್ ಏರ್ ನಲ್ಲಿ ಕೊಡ್ತೀವಿ ಅಲ್ಲ ಥೆರಾಟಿಕಲ್ ಏರ್ ಅಲ್ಲಿ ಅದು ಯಾವುದು ಔಟ್ಸೈಡ್ ಆಕ್ಸಿಜನ್. ಬಟ್ ನಮ್ದು ಆಲ್ರೆಡಿ ಇನ್ನ ಕಂಬಷನ್ ಪ್ಯಾರಾಮೀಟರ್ ಅಲ್ಲಿ ಅಲ್ಟಿಮೇಟ್ ಅನಲೈಸಿಸ್ ಮಾಡ್ತೀವಲ್ಲ ಅದರಲ್ಲಿ ಇನ್ಸೈಡ್ ನಮ್ಮ ಆಕ್ಸಿಜನ್ ಅವೈಲೇಬಲ್ ಇರುತ್ತೆ. ಇದು ಇನ್ಸೈಡ್ ಆಕ್ಸಿಜನ್ either it may be going to react with the carbon, this oxygen, or else it will react with the hydrogen, or else it going to react with the sulfur. ಯಾವಾಗ ಇನ್ಸೈಡ್ ಆಕ್ಸಿಜನ್ ಏನಿದ್ರ ನೋಡಿ ರಿಯಾಕ್ಷನ್ ಆಗುತ್ತೆ. ಇದು ಔಟ್ಸೈಡ್ ಅಲ್ಲ, ಇನ್ಸೈಡ್ ಅಲ್ಟಿಮೇಟ್ ಅನಲೈಸಿಸ್ ಆಕ್ಸಿಜನ್ ಪ್ರೆಸೆಂಟ್ ಇರುತ್ತೆ. ಆ ಆಕ್ಸಿಜನ್ ದಿಸ್ ಎಲಿಮೆಂಟ್ ಜೊತೆ ರಿಯಾಕ್ಟ್ ಆಗಿ ಸೊ ಏರ್ ಜನರೇಷನ್ ಮಾಡುತ್ತೆ. ಸೊ ಇದನ್ನ ನೋಡೋದಾದ್ರೆ ಈ ಫಾರ್ಮುಲಾ ಜನರೇಷನ್ ಮಾಡ್ಬೇಕಾದ್ರೆ ಇವೆಲ್ಲ ಪ್ಲಸ್ ಮಾಡಬೇಕು. ಅವಾಗ ಇದು ಇನ್ಸೈಡ್ ಆಕ್ಸಿಜನ್ ಇರುತ್ತಲ್ಲ ಅದನ್ನ ನಾವು ಮೈನಸ್ ಮಾಡಬೇಕು. ಇನ್ಸೈಡ್ ಆಕ್ಸಿಜನ್ ಹೌ ಟು ಬಿ ಸಬ್ಸ್ಟ್ರಾಕ್ಟೆಡ್ ಇವೆಲ್ಲ ಆಡ್ ಮಾಡಿದ ತಕ್ಷಣ ಸೊ ಈಗ ಏನಾಯ್ತು, ನಾವು ಆಕ್ಸಿಜನ್ ಇನ್ಸೈಡ್ ಆಕ್ಸಿಜನ್ ಮೈನಸ್ ಮಾಡಿದ ತಕ್ಷಣ ಇನ್ನೊಂದು ಪ್ಯಾರಾಮೀಟರ್ ಯಾವ್ದು ನೋಡ್ಬೇಕಂದ್ರೆ ಈಗ ಬೈ ನ್ಯಾಚುರಲ್ ನಲ್ಲಿ ನಮಗೆ ಆಕ್ಸಿಜನ್ ಅವೈಲಬಿಲಿಟಿ ಹೆಂಗಿರುತ್ತೆ, ಯಾವುದು ಬೈ ಅಟ್ಮಾಸ್ಫಿಯರ್ ಅಲ್ಲಿ ಆಕ್ಸಿಜನ್ O2 ಅವೈಲಬಿಲಿಟಿ ಬೈ ವೇಟ್ ನೋಡೋದಾದ್ರೆ O2 ಅವೈಲಬಿಲಿಟಿ ಇದರಲ್ಲಿ ನೈಟ್ರೋಜನ್ ಎಷ್ಟಿರುತ್ತೆ, ನೈಟ್ರೋಜನ್ ಗ್ಯಾಸ್ 77% ಇರುತ್ತೆ. ಹಾಗೆ O2 ಎಷ್ಟಿರುತ್ತೆ 23% O2 ಇರುತ್ತೆ. ಅದನ್ನೇ ನಾವು ಬೈ ವ್ಯಾಲ್ಯೂಮ್ ನೋಡೋದಾದ್ರೆ ಬೈ ವ್ಯಾಲ್ಯೂಮ್ ಆಕ್ಸಿಜನ್ 82% ಇದು 79% ಇರುತ್ತೆ. ಬೈ ವ್ಯಾಲ್ಯೂಮ್ ಆಕ್ಸಿಜನ್ ಎಷ್ಟಿರುತ್ತೆ 21% ಇರುತ್ತೆ. ಈಗ ನಾವು ಇವೆರಡು ನೋಡೋದಾದ್ರೆ ಇದು 100 ಡಿವೈಡ್ ಬೈ 23 ಬರುತ್ತೆ. ಯಾವುದು 100 kg ಆಫ್ ಏರ್ ನಲ್ಲಿ 23 kg ಆಫ್ ನಮ್ದು ಆಕ್ಸಿಜನ್ ಇರುತ್ತೆ. ಇವೆರಡು ಡಿವೈಡ್ ಮಾಡಿದ್ರೆ ಎಷ್ಟು ಬಂತು, ನಮ್ದು 4.35 ಬರುತ್ತೆ. ಯಾವುದು 4.35 ಬರುತ್ತೆ. ಇದೇನಾಗುತ್ತೆ 1 kg ಆಫ್ ಆಕ್ಸಿಜನ್ 1 kg ಆಫ್ ಆಕ್ಸಿಜನ್ ನಲ್ಲಿ ಎಷ್ಟು ಕೆಜಿ 4.3 kg ಆಫ್ ಏರ್ ನಾವು ಕೊಡಬೇಕಾಗುತ್ತೆ. ಏರ್ this much amount of the oxygen, this much amount of the air required for the 1 kg of oxygen. 1 kg oxygen ನಿಮ್ಗೆ ಸಿಗ್ಬೇಕಂದ್ರೆ 4.3 kg of the air supply ಇರಬೇಕು. ಸೊ ಹಾಗಾದ್ರೆ ದೆನ್ ನಾವು ಫಾರ್ಮುಲಾ ನೋಡೋದಾದ್ರೆ ಫಾರ್ಮುಲಾ ಫಾರ್ ವಾಟ್, ಫಾರ್ಮುಲಾ ಫಾರ್ ದ ಆಕ್ಸಿಜನ್. ಫೈನಲಿ ಫಾರ್ಮುಲೆ ನೋಡೋದಾದ್ರೆ ಫಾರ್ಮುಲಾ ಅಗೇನ್ 100 divided by 23 is equal to 4.35. ಇದನ್ನ ಆಡ್ ಮಾಡಬೇಕು. ಅವಾಗ ಯಾವುದು ಇನ್ಸೈಡ್ 8/3 C ಪ್ಲಸ್ 8H2 ಪ್ಲಸ್ ಸಲ್ಫರ್. ಅವಾಗ ಈ ಆಪ್ಷನ್ ಮೈನಸ್ ಮಾಡಿ
inside action. It's not the action for the outside combustion supplied oxygen. It is the inside action you have to subtract. Then this is the formula for theoretical or the stoichiometric air required for the complete combustion of the purpose. You have to supply this much amount of the formula required to generate the theoretical air. That is 4.35 into bracket 8 divided by 3 C carbon 8 S2 plus sulfur minus O2. ಈಗ ಇದರಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟರೆ ನಿಮಗೆ 70% ಆಫ್ ಕಾರ್ಬನ್, ದೆನ್ 5% of the S2 and 1% of the sulfur and 3% of the oxygen. How much amount of the theoretical air is ಅಂತಂದ್ರೆ ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಾದ್ರೆ 4.35 into ಇದೇನಿದೆ 8/3 into C 70% ಅಂದ್ರೆ percentage 0.7 ತಗೋಬೇಕು. then plus 8 into ಎಷ್ಟು ಇದೆ 5% ಅಂದ್ರೆ 0.05 ಐ ಥಿಂಕ್ ಅವರು ಡಿವೈಡ್ ಬೈ 100 ಮಾಡಬೇಕು. ಇದನ್ನ 5 ಡಿವೈಡ್ ಬೈ 100 ಡೆಲ್ ಮಾಡಿದ್ರೆ 0.05 ಬರುತ್ತೆ. ಪ್ಲಸ್ ಸಲ್ಫರ್ 1% that is directly into 0.01 into bracket minus O2 ಏನಿದೆ 3% ಹೇಳ್ತಾರೆ 3% ಅಂದ್ರೆ 0.03. then if you have to solve this above equation, finally you will get 9.773. ಏನಿದು 9.773 kg of air required per kg of kg of ಯಾವುದು ನಿಮ್ದು per kg of air kg of air required for the per kg of the coal pure combustion. ಸೊ ಇದೇನಿದೆ ಪರ್ಮನೆಂಟ್ ಪ್ಯಾರಾಮೀಟರ್ ಅಲ್ಲ ಅದು ಫ್ರೆಂಡ್ಸ್. ಇದೇನಾಗುತ್ತೆ ನಿಮ್ದು ಕೊಟ್ಟದ್ದು 7513% ಎಷ್ಟು ಬಂತು. ಸಮ್ ಟೈಮ್ ಇದು ವೇರಿ ಆಗುತ್ತೆ. ಇಲ್ಲಿ 65 ಕೊಡ್ತಾರೆ, ಇಲ್ಲಿ ಬೇಕಾದ್ರೆ 8 ಕೊಡ್ಬೋದು, 2 ಕೊಡ್ಬೋದು, 3 ಕೊಡ್ಬೋದು. ಇದ್ರಲ್ಲಿ ಫಿಕ್ಸ್ ಇದಲ್ಲ ಪ್ಯಾರಾಮೀಟರ್ ಅಲ್ಲ. ಸೊ ಅಕಾರ್ಡಿಂಗ್ ಟು ಯುವರ್ ಪರ್ಸೆಂಟೇಜ್ ಎಷ್ಟು ಕೊಡ್ತಾರೋ ಅದ್ರ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ಫೈನಲಿ ಏನಾಗ್ತದೆ 9.773 kg of air required per kg of the coal combustion. So this is how the formula for the stoichiometric air or the theoretical air required for the calculation purpose. You have to generate the formula and given data you have to calculate the kg of the air required for the per kg of the coal combustion purpose. ಸೊ ಇದಾಗಿತ್ತು ಗೆಳೆಯರಿ, ಒಂದು ಸಿಂಪಲ್ ವಿಡಿಯೋ ಆಗಿತ್ತು. ವಿಡಿಯೋ ಲೈಕ್ ಆದರೆ ಶೇರ್ ಅಂಡ್ ಕಮೆಂಟ್ ಮಾಡಿ, ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚು ಗಿಡಗಳನ್ನ ಬೆಳೆಸಿ ಪರಿಸರನ ಉಳಿಸಿ. ಥ್ಯಾಂಕ್ ಯು.